ನಮಸ್ಕಾರ ಸ್ನೇಹಿತರೆ, ಸ್ವಾಗತ ನಮ್ಮ ಚಾನಲ್ಗೆ. ನಾನು ನಿಮ್ಮ ಮಿಸ್ಟರ್ NK. ಇವತ್ತು ಜೂನ್ 26 ವಿಶ್ವ ಮಾದಕ ದ್ರವ್ಯ ದುರುಪಯೋಗಿ ದಿನಾಚರಣೆ. ಇವತ್ತು ಈ ವರ್ಷದ ಸ್ಲೋಗನ್ ಏನು ಗೊತ್ತಾ? ದ ಎವಿಡೆನ್ಸ್ ಇಸ್ ಕ್ಲಿಯರ್, ಇನ್ವೆಸ್ಟ್ ಇನ್ ಪ್ರಿವೆನ್ಷನ್. ಅಂದರೆ ಸಾಕ್ಷ್ಯ ಸ್ಪಷ್ಟವಾಗಿದೆ, ತಡೆಗಟ್ಟುವಿಕೆಯಲ್ಲಿ ಹೂಡಿಕೆ ಮಾಡಿ ಅಂತಂದರೆ. ಇದರ ಈ ಒಂದು ಸ್ಲೋಗನ್ನ ಸಾರಾಂಶವನ್ನು ನೋಡ್ತಾ ಹೋದಾಗ ಮಾದಕ ದ್ರವ್ಯಗಳ ದುರುಪಯೋಗ ತಡೆಯುವಿಕೆ ಬಹಳ ಮುಖ್ಯ ಮತ್ತು ಪರಿಣಾಮಕಾರಿ ಎಂದು ಈ ಒಂದು ವಾಕ್ಯ ಹೇಳುತ್ತೆ. ತಡೆಗಟ್ಟುವಿಕೆಯಲ್ಲಿ ಹೆಚ್ಚು ಪ್ರಯತ್ನ ಮಾಡಿದರೆ ಜನರ ಉತ್ತಮ ಬೆಳವಣಿಗೆಗೆ ಸಹಾಯಕವಾಗುತ್ತೆ ಅಂತ ಈ ಒಂದು ಸ್ಲೋಗನ್ನ ಒಟ್ಟು ಸಾರಾಂಶ ಇಲ್ಲಿ ಹೇಳ್ತಾರೆ. ಜಾಗತಿಕ ವಿವರಗಳನ್ನು ನೋಡ್ತಾ ಹೋದಾಗ, ವಿಶ್ವಾದ್ಯಂತ ನೋಡ್ತಾ ಹೋದಾಗ 2020 ವರದಿಯ ಪ್ರಕಾರ ವಿಶ್ವಾದ್ಯಂತ ಸುಮಾರು 275 ಮಿಲಿಯನ್ ಜನರಷ್ಟು ಈ ಮಾದಕ ವಸ್ತುಗಳ ದುರುಪಯೋಗಕ್ಕೆ ಒಳಗಾಗಿದ್ದಾರೆ ಅಂತ ಹೇಳ್ತಾರೆ. ಅದರಲ್ಲಿ ಸುಮಾರು 15ರಿಂದ 64 ವರ್ಷದ ವಯಸ್ಸಿನ ಒಳಗಿನವರಲ್ಲಿ ಸುಮಾರು 5.5 ಜನರಷ್ಟು ಈ ಒಂದು ಮಾದಕ ವಸ್ತುಗಳ ದುರುಪಯೋಗಕ್ಕೆ ಒಳಗಾಗಿದ್ದಾರೆ ಅಂತ ಇಲ್ಲಿ ಅವರು ಹೇಳ್ತಾರೆ. ಇನ್ನು ಭಾರತದಲ್ಲಿ ಪ್ರಾದೇಶಿಕ ಸ್ಥಿತಿಗತಿಯನ್ನು ನೋಡ್ತಾ ಹೋದಾಗ 2019ರಲ್ಲಿ ಭಾರತದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವಾಲಯ ಒಂದು ವರದಿಯನ್ನು ಹೇಳುತ್ತೆ. ಸುಮಾರು 3.1ರಷ್ಟು ಭಾರತೀಯರು ಮಾದಕ ವಸ್ತುಗಳ ದುರುಪಯೋಗವನ್ನು ಮಾಡ್ತಾ ಇದ್ದಾರೆ ಅಂತ ಅವ್ರು ಹೇಳ್ತಾ ಹೋಗ್ತಾರೆ. ಇನ್ನು ನಮ್ಮ ಕರ್ನಾಟಕದಲ್ಲಿ ನೋಡ್ತಾ ಹೋದಾಗ ಪ್ರತಿ 1 ಲಕ್ಷ ಜನಕ್ಕೆ ಸುಮಾರು 0.5% ಅಂದರೆ ಸುಮಾರು 500 ಜನರು ಈ ಮಾದಕ ವಸ್ತುಗಳ ದುರುಪಯೋಗದಿಂದ ಬಳಲ್ತಾ ಇದ್ದಾರೆ ಅಂತ ಇಲ್ಲಿ ವರದಿ ಹೇಳ್ತಾ ಹೋಗುತ್ತೆ. ಇತ್ತೀಚೆಗೆ ಭಾರತದಲ್ಲಿ ಕೆಲವು ಮಾದಕ ವಸ್ತುಗಳ ಜಪ್ತಿಗಳಾಗಿದ್ವು. ಅದರ ಬಗ್ಗೆ ನಾನು ಕೆಲವೊಂದು ಸುದ್ದಿಗಳನ್ನು ನಿಮಗೆ ಇವತ್ತು ತಿಳಿಸುವಂಥ ಮುಖ್ಯ ಸುದ್ದಿಗಳನ್ನು ತಿಳಿಸುವಂಥ ಒಂದು ಪ್ರಯತ್ನ ಮಾಡ್ತೀನಿ. ಮುಂಬೈನಲ್ಲಿ ದೊಡ್ಡ ಮಾದಕ ದ್ರವ್ಯ ಜಪ್ತಿಯಾಗಿತ್ತು. ಮುಂಬೈನ NCB ಅಂತಂದರೆ ನಾರ್ಕೋಟಿಕ್ ಕಂಟ್ರೋಲ್ ಬ್ಯೂರೋ ಅಧಿಕಾರಿಗಳು ಸುಮಾರು 1,000 ಕೋಟಿ ಮೌಲ್ಯದ ಮಾದಕ ವಸ್ತುಗಳನ್ನು ಜಪ್ತಿ ಮಾಡಿದರು. ಇದು ಬಹಳ ದೊಡ್ಡ ಸುದ್ದಿಯಾಗಿತ್ತು ಇತ್ತೀಚಿನ ದಿನಗಳಲ್ಲಿ. ಇದು ದೇಶಾದ್ಯಂತ ದೊಡ್ಡ ಬಂಡವಾಳದ ಮಾದಕ ದ್ರವ್ಯಗಳ ವಹಿವಾಟುವನ್ನು ತಡೆಯಲು ಸಹಾಯ ಮಾಡಿತು. ಇನ್ನು ಎರಡನೇದು, ಬೆಂಗಳೂರಿನಲ್ಲಿ ಮಾದಕ ದ್ರವ್ಯಗಳ ತಡೆ ಕಾರ್ಯಾಚರಣೆ ನಡೆಸಿದರು. ಬೆಂಗಳೂರು ಪೊಲೀಸರು ಸುಮಾರು 2.5 kgಯಷ್ಟು ಕೆನಬೀಸ್ ಮತ್ತು 500 ಗ್ರಾಮ್ನಷ್ಟು ಸಿಂಥೆಟಿಕ್ ಡ್ರಗ್ಸನ್ನು ಜಪ್ತಿ ಮಾಡಿದ್ದಾರೆ. ಇದು 2024ರ ಮೊದಲಾರ್ಧದಲ್ಲಿ ಕರ್ನಾಟಕದಲ್ಲಿ ಮಾದಕ ದ್ರವ್ಯಗಳ ಪ್ರಕರಣದಲ್ಲಿ 20% ಏರಿಕೆ ಆಗಿದೆ ಅಂತ ಹೇಳ್ತಾರೆ. ಅಂದರೆ ಈ ಮೊದಲಾರ್ಧದಲ್ಲಿ 24ರ ಮೊದಲಾರ್ಧದಲ್ಲಿ 20% ಏರಿಕೆ ಆಗಿದೆ ಅಂತ ಹೇಳ್ತಾರೆ. ಇನ್ನು ನಿಮಾನ್ಸ್ನ ವರದಿ ಹೇಳುತ್ತೆ, 2024ರ ವರದಿಯ ಪ್ರಕಾರ ಕರ್ನಾಟಕದಲ್ಲಿ ಯುವ ಜನರು ಮಾದಕ ದ್ರವ್ಯಗಳ ಬಳಕೆಯಲ್ಲಿ ಹೆಚ್ಚಾಗ್ತಿದೆ ಅಂತ ಹೇಳ್ತಾರೆ. ಸುಮಾರು 15% ಇಲ್ಲಿ ಬಳಕೆ ಹೆಚ್ಚಾಗಿದೆ ಅಂತ ಹೇಳ್ತಾರೆ. ಇದು ಸಹ ಅದರಲ್ಲೂ ಕಾಲೇಜು ವಿದ್ಯಾರ್ಥಿಗಳಲ್ಲಿ ಇದು ಹೆಚ್ಚು ಕಂಡು ಬರ್ತಾ ಇದೆ ಅನ್ನೋದನ್ನ ಅವರಿಲ್ಲಿ ಹೇಳ್ತಾ ಹೋಗ್ತಾರೆ. ಇನ್ನು ಮುಂದುವರೆದು ಮಾದಕ ದ್ರವ್ಯಗಳ ದುರುಪಯೋಗದಿಂದ ಅಥವಾ ಮಾದಕ ವಸ್ತುಗಳ ಸೇವನೆಯಿಂದ ಏನೇನು ಪರಿಣಾಮಗಳಾಗುತ್ತೆ ಅನ್ನೋದನ್ನ ನಾವಿಲ್ಲಿ ಕೆಲವೊಂದು ಪಾಯಿಂಟ್ಗಳಲ್ಲಿ ಹೇಳ್ತಾ ಹೋಗ್ತೀನಿ. ಮೊದಲನೇದು ದೈಹಿಕ ಪರಿಣಾಮಗಳು. ಏನೇನಾಗುತ್ತೆ ದೈಹಿಕ ಪರಿಣಾಮಗಳು ಅಂತಂದರೆ, ಮಾದಕ ದ್ರವ್ಯಗಳ ಸೇವನೆಯಿಂದ ದೇಹದ ಮೇಲೆ ತೀವ್ರ ಹಾನಿ ಉಂಟಾಗುತ್ತದೆ. ಉದಾಹರಣೆಗೆ ಹೆರಾಯಿನ್ ಬಳಸೋದ್ರಿಂದ ತೀವ್ರ ಉಸಿರಾಟದ ಸಮಸ್ಯೆಗಳು, ತ್ವರಿತ ಹೃದಯ ಬಡಿತ ಮತ್ತು ಸೋಂಕುಗಳು ಸಂಭವಿಸುವುದು ಹೆಚ್ಚಾಗಿದೆ. ಮಾರ್ಫಿನ್ ಮತ್ತು ಇತರೆ ಓಪಿಯೈಡ್ಗಳು ದೇಹದ ನೋವನ್ನು ತಡ್ಕೊಳ್ಳೋ ಸಾಮರ್ಥ್ಯವನ್ನು ಕಡಿಮೆ ಮಾಡುತ್ತೆ. ಸೊ ಹಂಗಾಗಿ ದೈಹಿಕವಾಗಿ ಬಹಳ ದೊಡ್ಡ ಮಟ್ಟದಲ್ಲಿ ಪರಿಣಾಮ ಬೀರುತ್ತೆ. ಇನ್ನು ಎರಡನೇದು, ಮಾನಸಿಕವಾಗಿ ಏನೇನು ಪರಿಣಾಮಗಳಾಗುತ್ತೆ ಈ ಒಂದು ಮಾದಕ ದ್ರವ್ಯಗಳ ಸೇವನೆಯಿಂದ ಅಂತ ನೋಡ್ತಾ ಹೋದಾಗ, ಮಾದಕ ವಸ್ತುಗಳ ಸೇವನೆಯಿಂದ ಮಾನಸಿಕ ಆರೋಗ್ಯದ ಮೇಲೆ ಬಹಳ ದೊಡ್ಡ ಪರಿಣಾಮವನ್ನು ಬೀರುತ್ತದೆ. ಕೆಲವು ವ್ಯಕ್ತಿಗಳಿಗೆ ಡಿಪ್ರೆಷನ್, ಆಂಗ್ಸೈಟಿ ಮತ್ತು ಸ್ಕಿಜೋಫ್ರೇನಿಯಾ ಅಂತಂದರೆ ಅಲ್ಯೂಸಿನೇಷನ್ ಅಂತಹ ಸಮಸ್ಯೆಗಳು ಕಾಣಿಸ್ಕೊಳ್ಳೋದು ಸಂಭವ ಹೆಚ್ಚು ಅಂತ ಹೇಳ್ತಾ ಹೋಗ್ತಾರೆ. 2020ರಲ್ಲಿ ವಿಶ್ವಾದ್ಯಂತ ಸುಮಾರು 275 ಮಿಲಿಯನ್ ಜನರು ಮಾದಕ ದ್ರವ್ಯಗಳ ದುರುಪಯೋಗಕ್ಕೆ ಒಳಗಾಗಿದ್ರು ಅಂತ, ಒಳಗಾಗೋದ್ರಿಂದ ಅವರ ಮಾನಸಿಕ ಆರೋಗ್ಯದಲ್ಲಿ ಸಮಸ್ಯೆ ಉಂಟಾಗಿತ್ತು ಅಂತ ಇಲ್ಲಿ ವರದಿ ಹೇಳುತ್ತೆ. ಇನ್ನು ಮೂರನೇದಾಗಿ ಸಾಮಾಜಿಕ ಪರಿಣಾಮಗಳೇನಾಗುತ್ತೆ ಅಂತ ನೋಡ್ತಾ ಹೋದಾಗ, ಮಾದಕ ದ್ರವ್ಯಗಳ ದುರುಪಯೋಗದಿಂದ ಕುಟುಂಬ ಆಗಿರ್ಬೋದು, ಸ್ನೇಹಿತರಾಗಿರ್ಬೋದು, ಸಮುದಾಯದ ಮೇಲೆ ಬಹಳ ಕೆಟ್ಟ ಪರಿಣಾಮವನ್ನು ಇದು ಉಂಟು ಮಾಡುತ್ತದೆ. ನಿರುದ್ಯೋಗ, ಅಪರಾಧಗಳು, ಕುಟುಂಬ ಕಲಹಗಳು, ಆರ್ಥಿಕ ಸಂಕಷ್ಟಗಳು ಇವೆಲ್ಲವನ್ನು ಹೆಚ್ಚು ಮಾಡುತ್ತದೆ. ಒಂದು ಸರ್ವೆ ಪ್ರಕಾರ ಮಾದಕ ದ್ರವ್ಯಗಳ ದುರುಪಯೋಗದಿಂದ ಪ್ರತಿ ವರ್ಷ $600 ಬಿಲಿಯನ್ ನಮ್ಮ ಆರ್ಥಿಕತೆಗೆ ಹೊಡೆತ ಬೀಳ್ತಾ ಇದೆ, ನಷ್ಟ ಆಗ್ತಿದೆ ಅಂತ ಒಂದು ವರದಿ ಹೇಳುತ್ತೆ. ಈ ಮಾದಕ ವಸ್ತುಗಳ ಸೇವನೆ ತಡೆಗಟ್ಟುವ ಅಗತ್ಯತೆ ಏನಿದೆ ಅಂತ ನಾವು ನೋಡ್ತಾ ಹೋದಾಗ, ಮೊದಲನೇದು ನಮ್ಮ ಉತ್ತಮ ಆರೋಗ್ಯಕ್ಕಾಗಿ
ನಾವು ಮಾದಕ ವಸ್ತುಗಳ ಸೇವನೆಯನ್ನು ತಡೆಗಟ್ಟಬೇಕು. ಮಾದಕ ದ್ರವ್ಯಗಳ ದುರುಪಯೋಗದಿಂದ ಉಂಟಾಗುವ ದೈಹಿಕ ಮಾನಸಿಕ ಆರೋಗ್ಯದ ಹಾನಿಗಳನ್ನು ಇದು ತಡೆಯುತ್ತದೆ. ಇದರಿಂದ ಆರೋಗ್ಯದ ಮೇಲೆ ಒತ್ತಡ ಕಡಿಮೆ ಆಗುತ್ತೆ. ಇನ್ನು ಎರಡನೇ ಪಾಯಿಂಟು, ಸಾಮಾಜಿಕ ಕ್ಷೇಮಾಭಿವೃದ್ಧಿಗಾಗಿ ನಾವು ತಡೆಗಟ್ಟಬೇಕು. ತಡೆಗಟ್ಟುವಿಕೆಯಿಂದ ಕುಟುಂಬಗಳು, ಸಮುದಾಯಗಳು ಮತ್ತು ಸಮಾಜವು ಸಮರ್ಥನೀಯವಾಗಿ ಬೆಳವಣಿಗೆ ಆಗಲು ಸಾಧ್ಯವಾಗುತ್ತದೆ. ಮಾದಕ ದ್ರವ್ಯಗಳ ದುರುಪಯೋಗದಿಂದ ಕುಟುಂಬ ಮತ್ತು ಸಾಮಾಜಿಕ ಸಂಬಂಧಗಳು ಹಾನಿಯಾಗುತ್ತದೆ. ಸೊ ಇದನ್ನು ತಡಿಬೇಕು ಅಂತಂತಂದರೆ, ನಾವು ಕ್ಷೇಮಾಭಿವೃದ್ಧಿ ಆಗಬೇಕು ಅಂತಂದರೆ ನಾವು ಮಾದಕ ದ್ರವ್ಯಗಳ ಸೇವನೆಯನ್ನು ತಡಿಬೇಕು. ಇನ್ನು ಮೂರನೇದು, ಆರ್ಥಿಕ ಪ್ರಯೋಜನ ಏನಾಗುತ್ತೆ? ಮಾದಕ ದ್ರವ್ಯ ದುರುಪಯೋಗ ಸೇವನೆಯನ್ನು ತಡೆಯೋದ್ರಿಂದ ವೈದ್ಯಕೀಯ ವೆಚ್ಚಗಳು, ಪುನರ್ವಸತಿ ವೆಚ್ಚಗಳು ಸಾಕಷ್ಟು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿದೆ. ಸೊ ಅವನ್ನೆಲ್ಲವನ್ನು ನಾವು ಕಡಿಮೆ ಮಾಡೋದಕ್ಕೆ ತಡೆಗಟ್ಟುವಿಕೆ ಬಹಳ ಸಹಾಯ ಮಾಡುತ್ತೆ. ನಾವು ಮಾದಕ ವಸ್ತುಗಳನ್ನು ಏಕೆ ತಡೆಗಟ್ಟಬೇಕು ಅಂತ ನೋಡಿದ್ವಿ. ಮಾದಕ ವಸ್ತುಗಳನ್ನು ತಡೆಗಟ್ಟೋದಕ್ಕೆ ಏನೇನು ಕ್ರಮಗಳನ್ನು ಕೈಗೊಳ್ಳಬಹುದು ಅನ್ನೋದನ್ನ ನಾನು ಇಲ್ಲಿ ಹೇಳ್ತಾ ಹೋಗ್ತೀನಿ. ಮೊದಲನೇದು ಶಿಕ್ಷಣ. ಮಾದಕ ದ್ರವ್ಯಗಳ ದುರುಪಯೋಗದ ಹಾನಿಗಳ ಬಗ್ಗೆ ಮಕ್ಕಳಿಗೆ, ಯುವ ಜನರಿಗೆ, ಜನಸಾಮಾನ್ಯರಿಗೆ ವಿವರಿಸೋದ್ರಿಂದ, ಶಿಕ್ಷಣ ನೀಡೋದ್ರಿಂದ ನಾವು ಮಾದಕ ವಸ್ತುಗಳ ದುರುಪಯೋಗವನ್ನು ತಡೀಬೋದು. ಎರಡನೇದು, ಜಾಗೃತಿ ಅಭಿಯಾನಗಳನ್ನು ಮಾಡಬೇಕು. ಮಾದಕ ದ್ರವ್ಯಗಳ ದುರುಪಯೋಗದ ವಿರುದ್ಧ ಸಾಮಾಜಿಕ ಜಾಗೃತಿ ಅಭಿಯಾನಗಳನ್ನು ಮಾಡಬೇಕು. ಸಾಮಾಜಿಕ ಜಾಲತಾಣಗಳಲ್ಲಿ ಅಭಿಯಾನಗಳನ್ನು ಮಾಡೋದ್ರ ಮುಖಾಂತರ ನಾವು ತಡೆಗಟ್ಟಬಹುದು. ಇನ್ನು ಮೂರನೇದು, ಸಮುದಾಯದ ಬೆಂಬಲವನ್ನು ನಾವು ಪಡಿಬೇಕು. ಸಮುದಾಯ ಮಟ್ಟದಲ್ಲಿ ಜಾಗೃತಿ ಕಾರ್ಯಕ್ರಮಗಳನ್ನು ಆಯೋಜಿಸೋದ್ರ ಮುಖಾಂತರ ಮಾದಕ ದ್ರವ್ಯಗಳ ದುರುಪಯೋಗವನ್ನು ತಡೆಗಟ್ಟೋದಕ್ಕೆ ಸಾಧ್ಯ ಆಗುತ್ತೆ. ಇನ್ನು ನಾಲ್ಕನೇದು, ಸರ್ಕಾರಿ ನೀತಿಗಳನ್ನು ನಾವು ಬಲಪಡಿಸಬೇಕಾಗಿರುತ್ತೆ. ಮಾದಕ ದ್ರವ್ಯಗಳ ನಿಷೇಧವನ್ನು ಕಠಿಣಗೊಳಿಸುವ ಮತ್ತು ತಡೆಗಟ್ಟುವ ಕಾರ್ಯಗಳನ್ನು ಸುಗಮಗೊಳಿಸುವ ಸರ್ಕಾರಿ ನೀತಿಗಳನ್ನು ಜಾರಿಗೊಳಿಸೋದಕ್ಕೆ ನಾವೆಲ್ಲರೂ ಸಹಾಯ ಮಾಡಬೇಕಾಗಿರುತ್ತೆ. ಈಗ ಒಟ್ಟಾರೆಯಾಗಿ ನೋಡ್ತಾ ಇದ್ವಿ. ಈಗ ನಮ್ಮ ಕರ್ನಾಟಕದಲ್ಲಿ ಮಾದಕ ವಸ್ತುಗಳ ಸೇವನೆಯನ್ನು ತಡೆಗಟ್ಟುವಿಕೆಯ ಅವಶ್ಯಕತೆ ಏನಿದೆ ಅಂತ ನೋಡ್ತಾ ಹೋದಾಗ, ಕರ್ನಾಟಕದಲ್ಲಿ ಮಾದಕ ದ್ರವ್ಯಗಳ ಪ್ರಮಾಣವು ಹೆಚ್ಚಾಗಿ ಬಳಕೆಯಾಗ್ತಾ ಇದೆ. ಅದರಲ್ಲೂ ಯುವಜನರಲ್ಲಿ ಹೆಚ್ಚು ದುರುಪಯೋಗ ಆಗ್ತಿದೆ ಅಂತ ನಾವಿಲ್ಲಿ ನೋಡ್ಬೋದು. ಇದಕ್ಕೆ ಉದಾಹರಣೆಯಾಗಿ 2024ರ ನಿಮಾನ್ಸ್ ವರದಿಯ ಪ್ರಕಾರ ಕರ್ನಾಟಕದ ಯುವಜನರಲ್ಲಿ ಮಾದಕ ವಸ್ತುಗಳ ಬಳಕೆ 15% ಏರಿಕೆ ಆಗಿದೆ ಅಂತ ಇಲ್ಲಿ ವರದಿ ಹೇಳುತ್ತೆ. ಸೊ ಹಾಗಾಗಿ ಈ ಸಮಸ್ಯೆಯನ್ನು ಪರಿಹಾರ ಮಾಡೋದಕ್ಕೆ ತಡೆಗಟ್ಟುವುದು ಬಹಳ ಮುಖ್ಯ ಆಗಿರುತ್ತೆ. ಇದಕ್ಕೆ ನಾವು ಏನೇನು ಕ್ರಮಗಳನ್ನು ಕೈಗೊಳ್ಬೋದು ಅಂತ ನಾವು ನೋಡ್ತಾ ಹೋದಾಗ, ಮೊದಲನೇದು, ಶಾಲಾ ಕಾಲೇಜುಗಳಲ್ಲಿ ಕಾರ್ಯಾಗಾರಗಳನ್ನು ಮಾಡಬೇಕು. ಮಕ್ಕಳಿಗೆ ಮಾದಕ ದ್ರವ್ಯಗಳ ಸೇವನೆಯಿಂದ ಆಗುವ ದುಷ್ಪರಿಣಾಮಗಳ ಬಗ್ಗೆ ಅವರಿಗೆ ನಾವು ಮನವರಿಕೆ ಮಾಡಿಕೊಡ್ಬೇಕು. ಮತ್ತು ಸದೃಢ ಜೀವನ ಶೈಲಿಯನ್ನು ಬೆಳೆಸ್ಕೊಳ್ಳೋದಕ್ಕೆ ಅವರಿಗೆ ನಾವು ಪ್ರೋತ್ಸಾಹ ಕೊಡಬೇಕಾಗಿರುತ್ತೆ. ಇನ್ನು ಎರಡನೇದು, ಸಾಮಾಜಿಕ ಜಾಲತಾಣಗಳಲ್ಲಿ ಜಾಗೃತಿ ಅಭಿಯಾನವನ್ನು ಶುರು ಮಾಡಬೇಕು. ನಾವು ಕರ್ನಾಟಕದಲ್ಲಿ ಯುವಜನರಿಗೆ ಮಾದಕ ದ್ರವ್ಯಗಳ ದುರುಪಯೋಗದ ಬಗ್ಗೆ ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಸೋಷಿಯಲ್ ಮೀಡಿಯಾದಲ್ಲಿ ಇರುವಂತಹ ಎಲ್ಲ ಪ್ಲಾಟ್ಫಾರ್ಮ್ಗಳಾಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಯೂಟ್ಯೂಬ್ ಆಗಿರ್ಬೋದು, ಎಲ್ಲ ಜಾಲತಾಣಗಳನ್ನು ಬಳಸಿಕೊಂಡು ಅವರಿಗೆ ಸಾಮಾಜಿಕ ಜಾಗೃತಿಯ ಅಭಿಯಾನವನ್ನು ನಾವು ಮಾಡಿದ್ರೆ ನಾವು ಕರ್ನಾಟಕದಲ್ಲಿ ತಡೆಗಟ್ಟೋದಕ್ಕೆ ಸಾಧ್ಯ ಆಗುತ್ತೆ. ಮೂರನೇದು, ಸಾಮಾಜಿಕ ಕಾರ್ಯಕ್ರಮಗಳನ್ನು ಆಯೋಜಿಸಬೇಕು. ಸಮುದಾಯ ಸಭೆಗಳನ್ನು ಆಯೋಜಿಸಬೇಕು, ಯುವಕರ ಸಭೆಗಳನ್ನು ಆಯೋಜಿಸಬೇಕು. ಎಲ್ಲ ವಯೋಮಾನದವರಿಗೂ ಸಹ ಈ ಮಾದಕ ವಸ್ತುಗಳ ಸೇವನೆಯಿಂದ ಆಗುತ್ತಿರುವಂತಹ ದುಷ್ಪರಿಣಾಮಗಳ ಬಗ್ಗೆ ನಾವು ಅವರಿಗೆ ಅರಿವನ್ನು ಮೂಡಿಸಿದ್ರೆ ಅದರಿಂದ ನಮ್ಮ ಕರ್ನಾಟಕವನ್ನು ಮಾದಕ ವ್ಯಸನ ಮುಕ್ತ ರಾಜ್ಯವನ್ನು ಮಾಡೋದಕ್ಕೆ ಪ್ರಯತ್ನ ಮಾಡ್ಬೋದು. ಇನ್ನು ಈ ಮಾದಕ ವ್ಯಸನದಿಂದ ಮುಕ್ತರಾಗಬೇಕು ಅಂತ ತುಂಬ ಜನ ಪ್ರಯತ್ನ ಮಾಡ್ತಿರ್ತಾರೆ. ಅವರಿಗೆ ಯಾವ ರೀತಿಯ ಸಹಾಯ ಮಾಡಬಹುದು ಅಂತ ನಾವು ನೋಡ್ತಾ ಹೋದಾಗ, ಮೊದಲನೇದು, ನಶಾ ಮುಕ್ತ ಕೇಂದ್ರಗಳು ಅಂತಂದರೆ ಡಿ ಅಡಿಕ್ಷನ್ ಸೆಂಟರ್ಸ್ನ ನಾವು ತುಂಬ ಕಡೆ ಇದೆ, ಅದನ್ನು ಅವರಿಗೆ ನಾವು ಮಾಹಿತಿಯನ್ನು ಕೊಡಬೇಕು. ಕರ್ನಾಟಕದಲ್ಲಿ ಹಲವು ನಶಾ ಮುಕ್ತ ಕೇಂದ್ರಗಳು ಲಭ್ಯವಿದೆ. ಉದಾಹರಣೆಗೆ ನಮ್ಮ ಬೆಂಗಳೂರಿನ ನಿಮಾನ್ಸ್ ಆಗಿರ್ಬೋದು. ಅದೇ ರೀತಿ ಪ್ರತಿ ಜಿಲ್ಲೆಯಲ್ಲೂ ಸಹ ಪ್ರೈವೇಟಲ್ಲಿ ನಡೆಯುವಂತಹ ಅನೇಕ ಡಿ ಅಡಿಕ್ಷನ್ ಸೆಂಟರ್ಗಳಿದೆ. ಅಲ್ಲಿಗೆ ಅವರನ್ನು ರೆಫರ್ ಮಾಡೋದ್ರ ಮುಖಾಂತರ ನಾವು ಅವರು ನಶೆ ಮುಕ್ತರಾಗೋದಕ್ಕೆ ಪ್ರಯತ್ನ ಪಡಬಹುದು. ಎರಡನೇದು, ಉಚಿತ ಸಲಹಾ ಸಹಾಯವಾಣಿ ಅಂತಂದರೆ ಉಚಿತ ಟೋಲ್ ಫ್ರೀ ನಂಬರ್ ಇದೆ. ಅದು ಏನಪ್ಪ ಅಂತಂತಂದರೆ 1800110031. ಇದ್ರ ಜೊತೆಗೆ ಕರ್ನಾಟಕ ಸರ್ಕಾರ ಮತ್ತು ನಿಮಾನ್ಸ್ ಸಹಯೋಗದಲ್ಲಿ ಟೆಲಿಮಾನಸ್ ಅಂತ ಶುರುವಾಗಿದೆ. ಅಲ್ಲಿ ನುರಿತ ವೈದ್ಯರುಗಳ ತಂಡ ಇರುತ್ತೆ. ನೀವು ಅಲ್ಲಿಗೂ ಸಹ ನೀವು ಕರೆ ಮಾಡ್ಬೋದು. ಆ ಟೋಲ್ ಫ್ರೀ ನಂಬರ್ ಬಂದ್ಬಿಟ್ಟು 14416. ನಾನು ಮತ್ತೆ ರಿಪೀಟ್ ಮಾಡ್ತೀನಿ,
14416ಗೆ ನೀವು ಕರೆ ಮಾಡಿ. ಅಲ್ಲಿ ಕನ್ನಡ, ಇಂಗ್ಲೀಷ್, ಹಿಂದಿ ಎಲ್ಲವೂ ಲಭ್ಯವಿರುತ್ತೆ. ಕನ್ನಡದಲ್ಲಿ ನೀವು ಮಾಹಿತಿಯನ್ನು ಪಡಿಬೇಕು, ನೀವು ಕೌನ್ಸಿಲಿಂಗ್ ಪಡಿಬೇಕು ಅಂತಂದರೆ ಒಂದನ್ನು ಒತ್ತಿದರೆ ನಿಮಗೆ ಅವರು ಕನ್ನಡದಲ್ಲೇ ಕೌನ್ಸಿಲಿಂಗ್ ಮಾಡ್ತಾರೆ. ಇನ್ನು ಮೂರನೇದು, ಈ ಒಂದು ವ್ಯಸನಕ್ಕೆ ಒಳಗಾಗಿರುವಂಥವರು ಮನೆ ಮಂದಿ ಮತ್ತು ಮಿತ್ರರ ಸಹಾಯ ಮತ್ತು ಪ್ರೋತ್ಸಾಹವನ್ನು ಪಡೆಯೋದ್ರ ಮುಖಾಂತರ ಅವರು ಹೊರಗಡೆ ಬರೋದಕ್ಕೆ ಸಾಧ್ಯ ಆಗುತ್ತೆ. ಇನ್ನು ನಾಲ್ಕನೇದು, ವೈದ್ಯಕೀಯ ನೆರವನ್ನು ಪಡೆಯೋದು. ಇಲ್ಲಿ ಇತ್ತೀಚಿನ ದಿನಗಳಲ್ಲಿ ಮಾನಸಿಕ ಆರೋಗ್ಯದ ಬಗ್ಗೆ ಹೆಚ್ಚು ಅವೇರ್ನೆಸ್ ಜನರಲ್ಲಿ ಮೂಡ್ತಾ ಇರೋದ್ರಿಂದ ಪ್ರತಿ ಜಿಲ್ಲೆಗಳಲ್ಲೂ ಸಹ ಜಿಲ್ಲಾಸ್ಪತ್ರೆಗಳಲ್ಲಿ ಜಿಲ್ಲಾ ಮಾನಸಿಕ ಆರೋಗ್ಯ ಕಾರ್ಯಕ್ರಮಗಳಿದ್ದಾವೆ. ಅದರ ಜೊತೆಗೆ ಜಿಲ್ಲಾಸ್ಪತ್ರೆಯ ಮಾನಸಿಕ ವಿಭಾಗವಿದೆ, ಮೆಡಿಕಲ್ ಕಾಲೇಜುಗಳಲ್ಲಿ ಮಾನಸಿಕ ವಿಭಾಗವಿದೆ. ಅಲ್ಲಿಗೆ ನೀವು ಭೇಟಿ ನೀಡೋದ್ರ ಮುಖಾಂತರ ನಿಮ್ಮ ಒಂದು ಈ ಮಾದಕ ವ್ಯಸನದಿಂದ ಹೊರಗಡೆ ಬರೋದಕ್ಕೆ ವೈದ್ಯಕೀಯ ನೆರವನ್ನು ಪಡೆಯೋದು ನಿಮಗೆ ಬಹಳ ಅವಶ್ಯಕವಾಗಿ ನಿಮಗೆ ಸಹಾಯ ಮಾಡುತ್ತೆ. ಒಟ್ಟಾರೆಯಾಗಿ ನಾನು ಈ ವಿಡಿಯೋದ ಮುಖಾಂತರ ನಿಮ್ಗೆಲ್ಲರಿಗೂ ಹೇಳೋದೊಂದೇ, ಮಾದಕ ದ್ರವ್ಯಗಳ ದುರುಪಯೋಗವು ದೊಡ್ಡ ಸಮಸ್ಯೆ ಆಗಿದೆ. ಇದೊಂದು ದೊಡ್ಡ ಪಿಡುಗಾಗಿದೆ. ಇದನ್ನು ನಾವು ಜಾಗೃತಿ ಮೂಡಿಸೋದ್ರ ಮುಖಾಂತರ, ಕೌಟುಂಬಿಕ ಸಹಾಯವನ್ನು ಪಡೆಯೋದ್ರ ಮುಖಾಂತರ ಮತ್ತು ವೈದ್ಯಕೀಯ ಸಲಹೆಗಳನ್ನು ಪಡೆಯೋದ್ರ ಮುಖಾಂತರ ನಾವು ಇದರಿಂದ ಹೊರಗಡೆ ಬರೋದಕ್ಕೆ ಸಾಧ್ಯ ಆಗುತ್ತೆ ಮತ್ತು ಇದನ್ನು ನಾವು ಜಯಿಸಬಹುದು ಅಂತ ನಾನು ಹೇಳ್ಬೋದು. ಜೂನ್ 26 ವಿಶ್ವಾದ್ಯಂತ ವಿಶ್ವ ಮಾದಕ ವಸ್ತುಗಳ ಸೇವನೆಯ ವಿರೋಧಿ ದಿನಾಚರಣೆಯಾಗಿ ಆಚರಣೆ ಮಾಡ್ತಾ ಇದ್ದೀವಿ. ಇದು ಯಶಸ್ವಿಯಾಗಬೇಕು, ಎಲ್ಲರೂ ಸುರಕ್ಷಿತವಾದ ಭವಿಷ್ಯವನ್ನು ರೂಪಿಸ್ಕೋಬೇಕು ಅಂತಂದರೆ ನಾವೆಲ್ಲರೂ ನಶೆ ಮುಕ್ತರಾಗಲು ಸಹಾಯ ಮಾಡಬೇಕು. ಕೊನೆಯದಾಗಿ, ಇಷ್ಟೊತ್ತು ನಿಮಗೆ ಮಾಹಿತಿ ನೀಡೋದು ನನ್ನ ಒಂದು ಸಣ್ಣ ಪ್ರಯತ್ನವಾಗಿರುತ್ತೆ. ನನ್ನ ಒಟ್ಟಾರೆ ಉದ್ದೇಶ ನಮ್ಮ ಕರ್ನಾಟಕವನ್ನು ಮಾದಕ ವ್ಯಸನ ಮುಕ್ತ ರಾಜ್ಯವನ್ನಾಗಿ ಮಾಡೋದು ನಮ್ಮ ಪ್ರಯತ್ನ. ಇದಕ್ಕೆ ನಿಮ್ಮೆಲ್ಲರ ಸಹಕಾರ ಬಹಳ ಮುಖ್ಯ ಆಗಿರುತ್ತೆ. ದಯವಿಟ್ಟು ಈ ಒಂದು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ ನನ್ನ ಏಳಿಗೆಗೆ ನೀವು ಸಹಕರಿಸಬೇಕಾಗಿ ತಮ್ಮಲ್ಲಿ ಕೇಳ್ಕೊತಿದ್ದೀನಿ. ಧನ್ಯವಾದಗಳು.